ಸಿನಿಮಾಗಳಲ್ಲಿ ಜೆಸಿಬಿ ಮುರಿದು ಬೀಳುವ ಹಾಗೆ ಹೊಡೆದ್ರೆ ಎಸ್ ಅದು ಆಕ್ಟಿಂಗ್, ಅದು ಫೈಟಿಂಗ್ ಸೀನ್ ಅಲ್ಲೆಲ್ಲ ಇರುತ್ತೆ. ರಿಯಲ್ ಲೈಫ್ ನಲ್ಲೂ ಹಾಗೆ ಮಾಡೋ ತಪ್ಪಲ್ವಾ? ಹಾಗೆ ಮಾಡಬಾರ್ದಲ್ವಾ? ಅಲ್ಲೇನೋ ಆಕ್ಟಿಂಗ್, ಜೆಸಿಬಿನೂ ಮುರಿದು ಬೀಳುತ್ತೆ, ಮರನೂ ಬೀಳುತ್ತೆ. ತನಿಷಾ ಕುಪ್ಪಂಡಗೆ ಟ್ರೋಲರ್ಸ್ ಈಗ ಫುಲ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಯಾವುದೋ ಮೂಲೆಯಲ್ಲಿ ಅಜ್ಞಾನಿ ಅನಕ್ಷರಸ್ಥ ತಪ್ಪು ಮಾಡಿದ್ರೆ ಮಾಫಿ ಮಾಡಬಹುದಪ್ಪ, ಆದರೆ ಸಮಾಜಕ್ಕೆ ಮಾದರಿಯಾದ ವ್ಯಕ್ತಿ ಇಂತಹ ಪಾಪಕೃತ್ಯ ಎಸಗಿದ್ರೆ ಅವನನ್ನ ಕ್ಷಮಿಸಬಹುದಾ? ಹಾಗಾದ್ರೆ ನನ್ನಿಂದ ತಪ್ಪು ಸಂದೇಶ ಹೋಗಬಾರದು ಅನ್ನೋದನ್ನ ಕೂಡ ಆತ ತಿಳಿದಿರ್ಬೇಕಿತ್ತಲ್ವಾ? ತನಿಷಾ ಮೇಡಮ್ ಆಂಗಲ್ ನಲ್ಲಿ ಹೇಳೋದಾದ್ರೆ ದರ್ಶನ್ ಅವರು ರೇಣುಕಾಸ್ವಾಮಿನ ಕೊಲೆ ಮಾಡಿರೋದೇ ಒಳ್ಳೇದು. ಜನರು ಕೊಟ್ಟ ಹಣ ಮತ್ತು ತನ್ನ ಪ್ರಭಾವ ಬಳಸ್ಕೊಂಡು ಈ ಕಡೆ ದರ್ಶನ್ ಅವರು ಸಾಕ್ಷಿ ನಾಶ ಮಾಡಿದ್ದೇ ಒಳ್ಳೇದು. ಮನೆಗೆ ಮಾರಿ ಜೀವ ತೆಗೆಯಲು ಹಾರಿ ಇನ್ನೊಬ್ರಿಗೆ ಉಪಕಾರಿ. ಇನ್ಸ್ಪಿರೇಷನ್ ಆಗದಿರಲಿ ಮೇಡಮ್ ಅಂತ ಹೇಳ್ಬಿಟ್ಟು ಟ್ರೋಲಿಗರೀಗ ತನಿಷಾ ಕುಪ್ಪಂಡಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಒಂದು ಜೀವ ಹೋಗಿದ್ದೇ ಒಳ್ಳೆಯದು ಅಂತ ಹೇಳುವ ನಿಮ್ಮ ನಿಲುವಿಗೆ ನಿಮಗೆ ಧಿಕ್ಕಾರ ಅಂತ ಟ್ರೋಲರ್ಸ್ ಹೇಳ್ತಾ ಇದ್ದಾರೆ. ನಿಮ್ಮ ಅಮಾನವೀಯ ಮನಸ್ಸಿಗೆ ನನ್ನದೊಂದು ಧಿಕ್ಕಾರ ಇರಲಿ. ಸಿನಿಮಾಗಳಲ್ಲಿ ಈಗ ಆಕ್ಟಿಂಗ್ ಫೈಟಿಂಗ್ ಸೀನ್ ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ ಅಲ್ಲಿ ಹೆಚ್ಚಾಗಿ ಒಂದು ಫೈಟ್ ಸೀನ್ಗೆ ಆದಿತ್ಯವನ್ನ ಕೊಡ್ಲಾಗುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಜೆಸಿಬಿಯನ್ನ ತರಿಸೋದು, ದೊಡ್ಡ ದೊಡ್ಡ ಕ್ರೇನ್ ಅನ್ನ ತರಿಸೋದು. ಹೀರೋ ಹೊಡೆದ ಅಂದ ತಕ್ಷಣ ಆ ಜೆಸಿಬಿ ಮುರಿದು ಬೀಳುತ್ತೆ, ಕ್ರೇನಿಂದ ಹಾರಿ ಆ ವಿಲನ್ ಹೋಗ್ಬಿಟ್ಟು ಬೀಳ್ತಾನೆ. ಸೊ ಈ ದೃಶ್ಯಗಳೇನಿದೆ ಅದು ಸಿನಿಮಾಗೆ ಮಾತ್ರ ಸೀಮಿತ ಆಗಿರ್ಲಿ. ಅದನ್ನ ರಿಯಲ್ ಲೈಫ್ ನಲ್ಲೂ ಕೂಡ ಮಾಡೋಕ್ ಹೋದ್ರೆ ಆತ ಏನ್ ಸಂದೇಶ ಕೊಡಕ್ ಹೋಗ್ತಾ ಇದ್ದಾನೆ? ಈಗ ತನಿಷಾ ಅವರ ಆಂಗಲ್ ಅಲ್ಲಿ ಬರೋದಾದ್ರೆ ಅವ್ರು ಅವನನ್ನ ಹೊಡೆದು ಇದ್ ಮಾಡಿರೋದೇ ಸರಿ, ಅವ್ರು ಇವಾಗ ಏನ್ ಶಿಕ್ಷೆ ಕೊಟ್ಟಿದ್ದಾರೆ ಅದು ಸರಿ ಅಂತ ಹೇಳ್ಬಿಟ್ಟು ಅವ್ರು ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಟ್ರೋಲರ್ಸ್ ಈಗ ತನಿಷಾ ಅವರಿಗೆ ಪಾಠ ಕಲಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಮನೆಗೆ ಮಾರಿ ಆಗಿದ್ದಾರೆ, ಒಬ್ಬನ ಜೀವ ತೆಗೆದಿದ್ದಾರೆ, ಇನ್ನೊಬ್ರಿಗೆ ಉಪಕಾರಿ ಆಗೋದಕ್ಕೆ ಹೋಗಿದ್ದಾರೆ ನಿಮ್ಮ ಬಾಸು ಅಂತ ಹೇಳ್ಬಿಟ್ಟು ಟ್ರೋಲರ್ಸ್ ಈಗ ತನಿಷಾ ಕುಪ್ಪಂಡ ಅವರಿಗೆ ಒಂದು ಕಿವಿ ಮಾತು, ಬುದ್ಧಿ ಮಾತು ಹೇಳ್ತಾ ಇದ್ದಾರೆ. ಒಂದು ಜೀವ ಹೋಗಿದ್ದೇ ಒಳ್ಳೇದು ಅಂತ ಹೇಳ್ತಿರಲ್ಲ ನೀವು, ನಿಮ್ಮ ಅಮಾನವೀಯ ಮನಸ್ಸಿಗೆ ನಮ್ದೊಂದು ಧಿಕ್ಕಾರ ಇರಲಿ ಅಂತ ಹೇಳ್ಬಿಟ್ಟು ಟ್ರೋಲರ್ಸ್ ಈಗ ತನಿಷಾ ಕುಪ್ಪಂಡಗೆ ಟ್ರೋಲ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬುದ್ಧಿವಾದವನ್ನ ಕೂಡ ಹೇಳ್ತಾ ಇದ್ದಾರೆ, ಕಿವಿ ಮಾತು ಹೇಳ್ತಾ ಇದ್ದಾರೆ. ಆಕೆ ರೇಣುಕಾಸ್ವಾಮಿ ಹೆಂಡತಿ ಗರ್ಭಿಣಿ, ಆಕೆ ಇನ್ನ ಹೊಟ್ಟೆಲಿರುವಂತ ಮಗು ಅಪ್ಪನನ್ನೇ ನೋಡಿಲ್ಲ. ಅಂಥದ್ರಲ್ಲಿ ದರ್ಶನ್ ಅವರು ಅವರನ್ನ ಹಿಂಸೆ ಮಾಡಿಬಿಟ್ಟು ಕೊಂದ್ಬಿಟ್ರು. ನೀವು ಅದನ್ನೇ ಒಪ್ಕೊಂಡ್ಬಿಟ್ಟು ದರ್ಶನ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಈ ಒಂದು ಮನಸ್ಥಿತಿಗೆ ನಮ್ಮ ಧಿಕ್ಕಾರ ಇರಲಿ ಅಂತ ಹೇಳ್ಬಿಟ್ಟು ಟ್ರೋಲರ್ಸ್ ಈಗ ತನಿಷಾ ಕುಪ್ಪಂಡ ಅವರಿಗೆ ಒಂದು ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಜೊತೆಗೆ ಕ್ಲಾಸ್ ಅನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಹೆಂಗ್ ಕೊಡ್ತೀರಾ ಸ್ಟೇಟ್ಮೆಂಟ್? ಈಗ ಅವರು ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಕಲಾವಿದೆ. ಅವರು ಕೂಡ ಸ್ಯಾಂಡಲ್ವುಡ್ ಅಲ್ಲಿ ಹಲವಾರು ಸಿನಿಮಾಗಳು, ಧಾರಾವಾಹಿಗಳನ್ನ ಮಾಡಿದ್ದಾರೆ. ಬೇರೆ ಭಾಷೆಯ ಧಾರಾವಾಹಿಗಳು, ಸಿನಿಮಾಗಳಲ್ಲಿ ಕೂಡ ಮಾಡಿದ್ದಾರೆ. ಮಾತಾಡುವಾಗ ಅವರು ಕೂಡ ನೋಡ್ಕೊಂಡು ಮಾತಾಡಬೇಕಿತ್ತು. ತನಗೆ ಹೊಡೆದಿದ್ದೇ ಒಳ್ಳೇದು, ಹಂಗೆ ಮಾಡಿದ್ದೇ ಸರಿ ಅಂತ ಅವರನ್ನ ಮನಸ್ಸಲ್ಲಿ ಇಟ್ಕೊಂಡು ಅವರ ಪರವಾಗಿ ಬ್ಯಾಟ್ ಬೀಸೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಈಗ ಟ್ರೋಲರ್ಸ್ ತನಿಷಾ ಕುಪ್ಪಂಡ ಅವರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.